ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಹೊಲದ ಪಾಣಿಯನ್ನ ಯಾವ ರೀತಿ ತಕೊಳ್ಳೋದು, ಅಥವಾ ನಿಮ್ಮ ಹೊಲದ ಸ್ಕೆಚ್ ಅನ್ನ ಅಥವಾ ಮುಟೇಶನ್ ಕಾಪಿಯನ್ನ, ಅಥವಾ ನಿಮ್ಮ ಲ್ಯಾಂಡ್ ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದ್ರೆ ರೆಕಾರ್ಡ್ಸ್ ರೂಮ್ ಡಾಕ್ಯುಮೆಂಟ್ಸ್ ಅನ್ನ ಯಾವ ರೀತಿ ತಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನು ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಏನು ಲ್ಯಾಪ್ಟಾಪ್ ಕಂಪ್ಯೂಟರ್ ನಿಮ್ಮ ಹತ್ರ ಯಾವ್ದಿದೆಯೋ ಅದರಲ್ಲಿ ಹೋಗಿಬಿಟ್ಟು ನೀವು ಭೂಮಿ RTC ಅಥವಾ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಭೂಮಿ RTC ಅಥವಾ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ವ್ಯೂ RTC ಪಹಣಿ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಸೊ ಯಾವುದೇ ರೀತಿ ನಿಮಗೆ ಏನು ತೊಂದರೆ ಇರೋದಿಲ್ಲ. ಸೊ ಅಫಿಷಿಯಲ್ ವೆಬ್ಸೈಟ್ ಆಗಿರೋದ್ರಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕಾಗಿರುತ್ತೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ನಿಮಗೆ ಜಸ್ಟ್ ವ್ಯೂ ಪರ್ಪಸ್ಗಾಗಿ ಈ ವೆಬ್ಸೈಟ್ ಅನ್ನ ಮಾಡಿರೋದ್ರಿಂದ ನಿಮ್ಗೆ ಏನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಸೊ ಇಲ್ಲಿ ಕ್ಲಿಕ್ ಹೇರ್ ಟು ಗೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸೈನ್ಡ್ RTC ಅಂತ ಇದೆಯಲ್ಲ, ಸೊ ಡಿಜಿಟಲಿ ಸೈನ್ಡ್ ಆಗಿರೋ ಡಾಕ್ಯುಮೆಂಟ್ಸ್ ನಿಮಗೆ ಇಲ್ಲಿ ಸಿಗ್ತವೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಅಮೌಂಟ್ ಅನ್ನ ಪೇ ಮಾಡಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತಗೋಬಹುದಾಗಿರುತ್ತೆ. ಅಥವಾ ನೀವು ಜಸ್ಟ್ ನಿಮಗೆ ವ್ಯೂ ಪರ್ಪಸ್ಗಾಗಿ ಅಥವಾ ನಿಮಗೆ ವೆರಿಫಿಕೇಶನ್ ಪರ್ಪಸ್ಗಾಗಿ ನೀವೇನಾದರೂ ಕೊಳ್ತಿದ್ದೀರಿ ಅಂದ್ರೆ ಇದೇ ವೆಬ್ಸೈಟ್ ಅಲ್ಲಿ ವಿತೌಟ್ ಎನಿ ಅಮೌಂಟ್ ಇಲ್ದಲೆ ಅಂದ್ರೆ ಫ್ರೀ ಆಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ನೀವು ಪಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ವೆಬ್ಸೈಟ್ ನಲ್ಲಿ ನಿಮಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದಾವೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಮೊದಲನೇದಾಗಿ ಕರೆಂಟ್ ಇಯರ್ದು ಏನು ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಇರ್ತಾವೋ ಸೊ ಅದನ್ನೆಲ್ಲ ನೀವು ಪಡ್ಕೋಬಹುದಾಗಿರುತ್ತೆ. ನಂತರ ಓಲ್ಡ್ ಇಯರ್ಸ್ ಅಂದ್ರೆ ಹಿಂದಿನ 5 ವರ್ಷ ಅಥವಾ 10 ವರ್ಷ ಅಥವಾ 2-3 ವರ್ಷದ ಹಿಂದಿನ ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಏನಾದರೂ ಬೇಕಾದ್ರೆ ನೀವು ಅದನ್ನು ಸಹ ಪಡ್ಕೋಬಹುದಾಗಿರುತ್ತೆ. ನಂತರ ನಿಮ್ಮ ಲ್ಯಾಂಡ್ನ MR ಅನ್ನ ಪಡ್ಕೋಬಹುದಾಗಿರುತ್ತೆ. ಮುಟೇಶನ್ ಸ್ಟೇಟಸ್ ಅನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡಬಹುದಾಗಿರುತ್ತೆ. ನಂತರ ನೀವೇನಾದರೂ ಖಾತಾ ಎಕ್ಸ್ಟೇಟ್ಗೆ ಕೊಟ್ಟಿದ್ರೆ ಸೊ ಅದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಮತ್ತು ಸರ್ವೆ ಡಾಕ್ಯುಮೆಂಟ್ಸ್ ನೀವೇನಾದರೂ ಸರ್ವೆಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸರ್ವೆ ಸ್ಟೇಟಸ್ ಅನ್ನು ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಚೆಕ್ ಮಾಡಬಹುದಾಗಿರುತ್ತೆ. ನಾನು ಇಲ್ಲಿ ಯಾವ ಆಪ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು ಯಾವ ಆಪ್ಷನ್ ನಿಮಗೆ ಅವೈಲೇಬಲ್ ಇದೆಯೋ ಅಥವಾ ಅವಶ್ಯಕತೆ ಇದೆಯೋ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಸರ್ವೆ ನಂಬರ್ ಅಥವಾ ಲ್ಯಾಂಡ್ ರೆಕಾರ್ಡ್ಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ನೀವು ಸ್ಟೇಟಸ್ ಅನ್ನು ನೋಡಬಹುದಾಗಿರುತ್ತೆ. ನಂತರ ಬಂದನ್ನು ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಅಥವಾ RTC ವಿತ್ ಸ್ಕೆಚ್ ಅಂದ್ರೆ ಇದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ನಂತರ ಸರ್ವೆ ಸ್ಕೆಚ್ ಆಗಿರ್ಬೋದು, ಚಾವಾದಿ ಆಗಿರ್ಬೋದು, ಮತ್ತು ರಿಕಾರ್ಡ್ ರೂಮ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ನಿಮ್ಮ ತಾಲೂಕ್ ಆಫೀಸ್ನಲ್ಲಿ ಏನು ಕೈ ಬರಹದ ಪಹಣಿ ಅಥವಾ ಕೈ ಬರಹದ ಡಾಕ್ಯುಮೆಂಟ್ಸ್ ಗಳನ್ನ ರೆಕಾರ್ಡ್ ರೂಮ್ ಅಲ್ಲಿ ಮೇಂಟೈನ್ ಮಾಡಿರ್ತಾರಲ್ಲ, ಸೊ ಅದನ್ನು ಕೂಡ ನೀವು ಇಲ್ಲಿ ಆನ್ಲೈನ್ ನಲ್ಲಿ ಅಪ್ಡೇಟ್ ಮಾಡಿರ್ತಾರೆ ತಾಲೂಕ್ ಆಫೀಸ್ ಕಡೆಯಿಂದ. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಈ ಇಯರ್ದು ನಿಮ್ಮ ಹೊಲದ ಪಹಣಿಯನ್ನ, ಭೂಮಿ ರೆಕಾರ್ಡ್ಸ್ ಅನ್ನ ಯಾವ ರೀತಿ ನೋಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೇನಾದ್ರೂ ಈ ಎಲ್ಲ ಆಪ್ಷನ್ಗಳನ್ನು ಹೇಳಿದಲ್ಲ, ಇದರಲ್ಲಿ ಯಾವುದಾದ್ರೂ ನಿಮಗೆ ಅವಶ್ಯಕತೆ ಇದ್ದು ನಿಮಗೆ ಇದ್ರ ಮೇಲೆ ಕೂಡ ವಿಡಿಯೋ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಯಾವ್ದು ಹೇಳ್ತೀರೋ ಅದ್ರ ಬಗ್ಗೆ ನಾನು ಸಹ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಇನ್ನು ಯಾರು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಂತರ ಏನಪ್ಪ ಮಾಡಬೇಕು ಅಂದರೆ ನಿಮ್ಮ ಕರೆಂಟ್ ಇಯರ್ ಪಾಣಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಮತ್ತು ವಿಲೇಜ್ ಸರ್ವೆ ನಂಬರ್ ಎಂಟರ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಇಸ್ಸಾ ನಂಬರ್ ಅಂತ ಕೇಳುತ್ತೆ, ಅಥವಾ ನಿಮಗೆ ಒಂದು ವಾರ್ ನಂಬರ್ ಕೂಡ ಇರ್ತವೆ. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಾಣಿಯಲ್ಲಿ ಅಥವಾ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಯಾವ ರೀತಿಯ ಇದೆಯೋ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೀರಿಯಡ್ ಅಂತ ಏನು ಕೇಳ್ತಾ ಇದೆಯಲ್ಲ, ಸೊ ನಾನೀಗ 2000 ಆ 25-26 ಟಿಲ್ ಡೇಟ್ ವರೆಗೂ ನಾನು ತಗೊಳ್ತಾ ಇದ್ದೀನಿ. ಅಂದ್ರೆ ಅದು ಯಾವಾಗಿಂದ ಬರುತ್ತೆ ಅಂದ್ರೆ 2001-11-15ರಿಂದ ಸೊ ಟಿಲ್ ಡೇಟ್ ವರೆಗೂ ನಿಮಗೆ ಪಾಣಿ ಸಿಗುತ್ತೆ. ಅದಕ್ಕಿಂತ ಹಿಂದಿನದ್ದು ಏನಾದರೂ ಬೇಕಾದ್ರೆ ನೀವು ಓಲ್ಡ್ ಇಯರ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಪಡ್ಕೋದ ಪಡ್ಕೋಬೋದಾಗಿರುತ್ತೆ. ನಂತರ ಇದಿಷ್ಟು ಎಂಟರ್ ಮಾಡಿದ ತಕ್ಷಣ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಡೀಟೇಲ್ಸ್ ಅಂತ ಏನಿದೆಯಲ್ಲ ಇಲ್ಲಿ ಊರು ಇದೆಲ್ಲ ಬಂದಿರುತ್ತೆ, ನಿಮ್ಮ ವಿಲೇಜ್ ಅದೆಲ್ಲ. ನೆಕ್ಸ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂದ್ರೆ ಸರ್ವರ್ ಡೌನ್ ಇರೋದ್ರ ಕಾರಣ ಇಲ್ಲಿ ನೇಮ್ ಅನ್ನು ಕೂಡ ತೋರಿಸುತ್ತೆ. ನೇಮು ಮತ್ತು ಖಾತಾ ನಂಬರ್ ಮತ್ತು
ನಿಮ್ಮ ಇನ್ನು ಸೀರಿಯಲ್ ನಂಬರನ್ನು ಕೂಡ ಇಲ್ಲಿ ಶೋ ಆಗುತ್ತೆ. ಸರ್ವರ್ ಸ್ಲೋ ಇರೋದ್ರಿಂದ ಇದು ಶೋ ಆಗ್ತಾ ಇಲ್ಲ. ಸೊ ನೋಡಿ, ನೀವು ಅದು ಎಲ್ಲ ಶೋ ಆದ್ಮೇಲೆ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಫಾರ್ಮರ್ ನೇಮನ್ನು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಆಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪಾಣಿ ಓಪನ್ ಆಗುತ್ತೆ. ಈ ಪಾಣಿ ನೋಡ್ತಾ ಇರ್ಬೋದು ನೀವು. ಈಗ ನಾನು ಫಾರ್ ಎಕ್ಸಾಂಪಲ್ ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ತಗೊಂಡಿರೋದ್ರಿಂದ ಇದು ಸರ್ಕಾರದ ಜಮೀನು ಆಗಿರೋದ್ರಿಂದ ಸೊ ಈ ರೀತಿಯಾಗಿ ಬಂದಿದೆ. ಸೊ ನೀವು ಈ ಪಾಣಿಯನ್ನ ಸ್ಕ್ರೀನ್‌ಶಾಟ್ ತಗೋಬಹುದು, ಅಥವಾ PDF ಸೇವ್ ಮಾಡ್ಕೋಬಹುದು, ಅಥವಾ ಪ್ರಿಂಟ್ ಕೂಡ ತೆಕ್ಕೋಬಹುದಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಚಾರ್ಜಸ್ ಇರೋದಿಲ್ಲ. ನಿಮ್ಗೇನಾದ್ರೂ ಇದೇ ಪಾಣಿ ಒರಿಜಿನಲ್ ಬೇಕು ಅಂದ್ರೆ ನಾನು ಮೊದಲೇ ತಿಳಿಸಿದ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಮೌಂಟ್ ಅನ್ನ ಪೇ ಮಾಡಿ ಅದನ್ನ ಪಡ್ಕೋಬಹುದಾಗಿರುತ್ತೆ. ನೀವು ಜಸ್ಟ್ ಅಮೌಂಟ್ ಪೇ ಮಾಡಿದ್ರೆ ನಿಮಗೆ ಡಿಜಿಟಲಿ ಸೈನ್ ಆಗಿರೋ ಡಾಕ್ಯುಮೆಂಟ್ಸ್ ಒರಿಜಿನಲ್ ಪ್ರೂಫ್ ಸಿಗುತ್ತವೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಕ್ಸ್ಕೊಂಡು ಇಟ್ಕೋಬಹುದಾಗಿರುತ್ತೆ. ಈ ವೆರಿಫಿಕೇಶನ್ ಡಾಕ್ಯುಮೆಂಟ್ ಅನ್ನ ನೀವು ಕಂಟ್ರೋಲ್ ಪಿ ಕ್ಲಿಕ್ ಮಾಡೋದ್ರ ಮುಖಾಂತರ PDF ಸಹ ಸೇವ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಪ್ರಿಂಟ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಣಿಯನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ರೆ, ಅಥವಾ ಇನ್ನೂ ಯಾವುದಾದ್ರೂ ಸರ್ವಿಸ್ಗಳ ಬಗ್ಗೆ ಡೌಟ್ಗಳಿದ್ದು ಅದರ ಬಗ್ಗೆನೂ ವಿಡಿಯೋಗಳು ಬೇಕು ಅಂದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.